ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಪಾಂಡವರ ಬಲಾತಿಶಯವನ್ನು ತಿಳಿಸಿ ಕೌರವರನ್ನು ತಾನೇ ಸಮಾಧಾನಕ್ಕೆ ತರುವುದಾಗಿ ಸಂಜಯನಿಗೆ ತಿಳಿಸಿದುದು ಎಂಬ 53ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಸಂಜಯ, ಪಾಂಡವರು ಹೇಗೆ ಅತಿಶಯ ಪರಾಕ್ರಮವುಳ್ಳವರಾಗಿಯೂ ಜಯಾತುರವುಳ್ಳವರಾಗಿಯೂ ಇರುವರು, ಹಾಗೆಯೇ ಅವರ ಕಡೆಯವರೆಲ್ಲರೂ ಮಹಾಬಲಾಢ್ಯರಾಗಿಯೂ ಜಯಕ್ಕಾಗಿ ತಮ್ಮ ಪ್ರಾಣವನ್ನೇ ಒಪ್ಪಿಸತಕ್ಕವರಾಗಿಯೂ ಇರುವರು. ಪಾಂಚಾಲರು, ಕೇಕಯರು, ಮತ್ಸ್ಯರು, ಮಾಗಧರು, ವತ್ಸರು ಮುಂತಾದ ರಾಜರೆಲ್ಲರೂ ಆ ಕಡೆಯಲ್ಲಿ ಅದ್ಭುತ ಪರಾಕ್ರಮಿಗಳೆಂದು ನೀನೇ ಹೇಳಿದೆ. ಇದಲ್ಲದೆ ದೇವೇಂದ್ರನೊಡನೆ ಕೂಡಿದ ಈ ಸಮಸ್ತ ಲೋಕಗಳನ್ನು ಯಾವನು ತನ್ನ ವಶದಲ್ಲಿ ಇರಿಸಿಕೊಳ್ಳಬಲ್ಲನು? ಲೋಕ ಸೃಷ್ಟಿಕರ್ತನೆನಿಸಿದ ಆ ಶ್ರೀಕೃಷ್ಣನು ಪಾಂಡವರ ಜಯಕ್ಕಾಗಿ ಕಂಕಣವನ್ನು ಕಟ್ಟಿರುವನು. ಅರ್ಜುನನಿಂದಲೇ ಸಮಸ್ತ ಧನುರ್ವಿದ್ಯೆಯನ್ನು ಕಲಿತ ಸಾತ್ವಿಕೆಯು ಅವರ ಕಡೆಗೆ ನಿಂತಿರುವನು. ಅವನು ಬೀಜಗಳನ್ನು ಬಿತ್ತುವಂತೆ ಯುದ್ಧದಲ್ಲಿ ಬಾಣಗಳನ್ನು ಎರಚುವನು. ಮಹಾರಥನು, ಉತ್ತಮ ಅಸ್ತ್ರಗಳನ್ನು ಬಲ್ಲವನು ಆದ ದೃಷ್ಟದ್ಯುಮ್ನನು ಅವರ ಕಡೆಗೆ ಸೇರಿ ನಮ್ಮವರೊಡನೆ ಯುದ್ಧಕ್ಕೆ ನಿಲ್ಲುವನು. ಸಂಜಯ, ಆ ಧರ್ಮರಾಜನ ಕೋಪಕ್ಕೂ ಅರ್ಜುನನ ಪರಾಕ್ರಮಕ್ಕೂ ಭೀಮನ ಬಲಕ್ಕೂ ನಕುಲ ಸಹದೇವರ ವೀರ್ಯಕ್ಕೂ ಹೆದರಿ ನನ್ನ ಎದೆಯು ನಡುಗುತ್ತಿರುವುದು. ಪುರುಷ ಶ್ರೇಷ್ಠರಾದ ಆ ಪಾಂಡವರೇನೋ ಅಮಾನುಷವಾದ ಒಂದು ದೊಡ್ಡ ಬಲೆಯನ್ನು ನಮ್ಮ ಮುಂದೆ ಒಡ್ಡಿರುವರು. ನಮ್ಮ ಸೇನೆಗಳು ಆ ಬಲೆಯಿಂದ ತಪ್ಪಿಸಿಕೊಂಡು ಹೋಗಲಾರವು. ಇದನ್ನು ನೆನೆಸಿಕೊಂಡೇ ನಾನು ಗೋಳಾಡುತ್ತಿರುವೆನು. ಆ ಪಾಂಡುಪುತ್ರನು ನೋಡುವುದಕ್ಕೆ ಆಶೆ ಹುಟ್ಟಿಸತಕ್ಕ ರೂಪವುಳ್ಳವನು. ಅವನ ಮನಸ್ಸು ಉದಾರವಾದುದು. ವೀರಲಕ್ಷ್ಮಿಯು ಅವನನ್ನು ಒಲಿದಿರುವಳು. ಅವನ ಮುಖದಲ್ಲಿ ಬ್ರಹ್ಮ ವರ್ಚಸ್ಸು ಉಕ್ಕುತ್ತಿರುವುದು. ಅವನು ಮಹಾ ಮೇಧಾವಿ, ಧರ್ಮಾತ್ಮನು, ಸುಶಿಕ್ಷಿತವಾದ ಪ್ರಜ್ಞೆಯುಳ್ಳವನು. ಅನೇಕ ಮಿತ್ರರಿಂದಲೂ ಮಂತ್ರಿಗಳಿಂದಲೂ ಯುದ್ಧ ವೀರರಾದ ಮತ್ತು ಮಹಾರಥರೆನಿಸಿಕೊಂಡ ತಮ್ಮಂದಿರಿಂದಲೂ ಮಾವಂದಿರಿಂದಲೂ ಕೂಡಿದವನು. ಧೈರ್ಯ, ಸ್ಥಿರ ಮನಸ್ಸು, ರಹಸ್ಯ ಗೋಪನ, ಅಹಿಂಸೆ, ಔದಾರ್ಯ, ಲಜ್ಜೆ, ನಿಷ್ಕಪಟವಾದ ಪರಾಕ್ರಮ, ಶಾಸ್ತ್ರಜ್ಞಾನ, ಆತ್ಮನಿಗ್ರಹ, ಹಿರಿಯರ ಸೇವೆ, ಇಂದ್ರಿಯ ಜಯ ಮೊದಲಾದ ಸಮಸ್ತ ಗುಣಗಳಿಂದ ತುಂಬಿದವನು. ಜ್ವಲಿಸುವ ಅಗ್ನಿಯಂತೆಯೂ ತಪಿಸುವ ಸೂರ್ಯನಂತೆಯೂ ಮಹಾ ತೇಜಸ್ವಿಯಾದ ಆ ಧರ್ಮರಾಜನನ್ನು ಎದುರಿಸಿ ಯಾವನು ತಾನೇ ಅಗ್ನಿಯಲ್ಲಿ ಬೀಳುವ ಪತಂಗದಂತೆ ನಾಶಕ್ಕೆ ಈಡಾಗುವನು. ಆ ಧರ್ಮರಾಜನು ನನಗೆ ದೇಹದಲ್ಲಿ ಅಡಗಿದ ಬೆಂಕಿಯಂತಿರುವನು. ನಾನು ಅವನನ್ನು ಎಷ್ಟೋ ವಿಧವಾಗಿ ಸುಳ್ಳು ಸುಳ್ಳಾದ ಉಪಚಾರಗಳಿಂದ ವಂಚಿಸಿರುವೆನು. ಮುಂದೆ ಅವನು ಮೂಢರಾದ ನನ್ನ ಮಕ್ಕಳನ್ನು ಯುದ್ಧದಲ್ಲಿ ತೀರಿಸದೆ ಬಿಡುವನೆ. ಎಲೈ ಕೌರವರೇ, ಆ ಪಾಂಡವರೊಡನೆ ಯುದ್ಧ ಮಾಡದಿರುವುದೇ ಒಳ್ಳೆಯದೆಂದು ನನಗೆ ತೋರುವುದು. ನನ್ನ ಮಾತನ್ನು ಕೇಳಿರಿ. ಯುದ್ಧಕ್ಕೆ ಅವಕಾಶ ಕೊಟ್ಟರೆ ನಮ್ಮ ವಂಶವೇ ಮೊತ್ತಕ್ಕೆ ನಾಶವಾಗುವುದು. ಇದು ನಿಶ್ಚಯವು. ಶಾಂತಿಯೇ ನನ್ನ ವಿಜಯದ ಉದ್ದೇಶವು. ಅದರಿಂದಲೇ ನನ್ನ ಮನಸ್ಸಿಗೆ ನೆಮ್ಮದಿಯುಂಟು. ಯುದ್ಧ ಮಾಡದಿರುವುದು ನಿಮಗೆ ಇಷ್ಟವಾದರೆ ನಾವು ನಮ್ಮಿಂದಾದ ಮಟ್ಟಿಗೆ ಸಮಾಧಾನಕ್ಕಾಗಿ ಯತ್ನಿಸುವೆವು. ನಾವು ಸಂಕಟ ಪಡುವುದನ್ನು ಧರ್ಮರಾಜನು ಸಹಿಸಲಾರನು. ನಮ್ಮ ಕಷ್ಟವನ್ನು ಉಪೇಕ್ಷಿಸಲಾರನು. ಈ ಕಲಹಕ್ಕೆಲ್ಲ ನಾನೇ ಕಾರಣನೆಂದು ಭಾವಿಸಿ ಅವನು ನನ್ನ ಮೇಲೆ ಅಧರ್ಮವನ್ನು ಆರೋಪಿಸಿ ನಿಂದಿಸುತ್ತಿರುವನಲ್ಲವೇ ಎಂದನು. ಇದು 53ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.